ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಾಡೋಣ ಸಾಬುದಾನ ಕಿಚಡಿ ಅಥವಾ ಸಬ್ಬಕ್ಕಿ ಕಿಚಡಿ ಅಂತೀವಲ್ಲ. ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು, ಅಥವಾ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕಟ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನು ಇಲ್ಲಿ ಸಬ್ಬಕ್ಕಿನ 5ರಿಂದ 6 ಅವರು ನೆನೆಸಿ ಸೈಡಿಗೆ ಇಟ್ಟಿದ್ದೀನಿ. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಚಿಲ್ಲಿ ಫ್ಲೇಕ್ಸು, ಶೇಂಗಾ ಪೌಡರ್ ಹುರಿದಿರೋ ಅಂಥದ್ದು, ಶೇಂಗಾ ಲವಣ, ಉಪ್ಪು ಹಾಕಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ಉಪ್ಪು ಹಾಕೋಬೋದು. ಲಿಂಬೆಹಣ್ಣು ರಸ, ಸಕ್ಕರೆ, ಸ್ವಲ್ಪ ಟೊಮೆಟೊ. ಒಂದು ಬಾಣಲೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಬೇಕಾದರೆ ಹಾಕೋಬೋದು ಕಟ್ ಮಾಡಿ. ಆಮೇಲೆ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನಾನು ಶೇಂಗಾ ಹುರಿದಿರೋಂಥ ಶೇಂಗಾ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಾಯಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ಶೇಂಗಾ ಪೌಡರ್ ಇರುತ್ತಲ್ಲ, ಅದು ಪೌಡರ್ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಬ್ಬಕ್ಕಿ ಇರುತ್ತಲ್ಲ, ಆ ಸಬ್ಬಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಬೇಕಾದರೆ ಚಾಟ್ ಮಸಾಲ ಎಲ್ಲ ಹಾಕೋಬೋದು. ನಾನಿಲ್ಲಿ ಸಬ್ಬಕ್ಕಿ ಹಾಕಿದ್ದೀನಿ, ಲಿಂಬೆಹಣ್ಣು ರಸ ಹಾಕಿದ್ದೀನಿ, ಸ್ವಲ್ಪ ಟೊಮ್ಯಾಟೊ, ಸಕ್ಕರೆ, ನೋಡಿ ಸ್ಟಿಕ್ಕಿ ಏನೂ ಆಗಲ್ಲ. ನೀವು ನೀರು ಚೆನ್ನಾಗಿ ಬಸಿದು ಸೈಡಿಗೆ ಇಟ್ಟಿದ್ರೆ ನಾನ್ ಸ್ಟಿಕ್ಕಿ ಆಗಿಬಿಡತ್ತೆ. ನೋಡಿ ಸಾಬುದಾನ ಕಿಚಡಿ ರೆಡಿ ಆಯಿತು. ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕಿ ಕಟ್ಬೋದು. ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.